ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಹಂ ಪರಮಾತ್ಮನೇ ನಮಃ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 6 ಏಪ್ರಿಲ್ 2026ರಿಂದ 12 ಏಪ್ರಿಲ್ 2026 ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಚಂದ್ರ ಅನುರಾಧ ನಕ್ಷತ್ರ, ಅದು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, ಆಮೇಲೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ವೃಶ್ಚಿಕ, ಧನಸ್ಸು ಮತ್ತು ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ದೇವಸ್ಥಾನಗಳಲ್ಲಿ ನಿಮ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಏನು ಮಾಡ್ತೀರಾ? ಪುರೋಹಿತರಿಗೆ ನಿಮ್ಮ ಜನ್ಮ ನಕ್ಷತ್ರ ಮತ್ತು ನಿಮ್ಮ ಗೋತ್ರವನ್ನು ತಿಳಿಸಿದಾಗ ಅರ್ಚನೆಗಳು ಆಗುತ್ತೆ ಅಲ್ವಾ? ಹಾಗೆ ಇವತ್ತು ನಾನು ನಕ್ಷತ್ರಗಳು ಮತ್ತು ಗ್ರಹಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಈ ವಾರ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 10 ಏಪ್ರಿಲ್ 2024 ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾನೆ. ಬುಧ ನೀಚ ಕ್ಷೇತ್ರಕ್ಕೆ ಸಂಚಾರ ಆಗ್ತಾನೆ. ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮಗೆಲ್ಲ ಅನ್ನೋಂಥ ವಿಚಾರವನ್ನು ಈಗ ತಿಳಿಸ್ತೀನಿ. ಒಂದೊಂದೇ ರಾಶಿದು ತಿಳಿಸ್ತಾ ಹೋಗ್ತೀನಿ, ಮೇಷ ರಾಶಿಯಿಂದ ಮೀನ ರಾಶಿವರೆಗೂ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷ ರಾಶಿ ಜನ್ಮ ರಾಶಿಯಲ್ಲಿ ಶುಕ್ರ, ನಿಮಗೆ 3 ಮತ್ತು 6ನೇ ಮನೆ ಅಧಿಪತಿಯಾದಂತಹ ಬುಧ 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಬಂಧುಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು, ಬಂಧುಗಳಿಂದ ದುಃಖ ಉಂಟಾಗುವಂಥದ್ದು, ಅಥವಾ ಸ್ನೇಹಿತರಿಂದ ನಿಮಗೆ ತೊಂದರೆಗಳಾಗುವಂಥದ್ದು. ಇವಾಗ ಜನಸಾಮಾನ್ಯರ ಜೊತೆಗಿರ್ತೀರ, ಅಲ್ಲಿ ನಿಮಗೆ ತೊಂದರೆಗಳಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ, ಮೇಷರಾಶಿ ಜಾತಕರಿಗೆ 7.5 ಬೇರೆ ನಡೀತಾ ಇರೋದ್ರಿಂದ ಈ ವಾರ 5 ದಿನ ಬಹಳ ಎಚ್ಚರವಾಗಿರಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವುದಾದ್ರೂ ಶುಭ ಕಾರ್ಯಗಳನ್ನ ಆರಂಭ ಮಾಡಬೇಡಿ. ಆರಂಭ ಏನಾದ್ರು ಮಾಡಿದ್ರೆ ವಾದ ವಿವಾದಗಳಾಗುವಂಥದ್ದು, ಅಥವಾ ಮಧ್ಯದಲ್ಲಿ ನಿಂತು ಹೋಗುವಂಥದ್ದು, ವ್ಯಾಜ್ಯಗಳಾಗುವಂಥದ್ದು, ಅಥವಾ ಗಲಾಟೆ ಕಲಹಗಳಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಬಹಳ ಹುಷಾರಾಗಿ ಮಾತಾಡಬೇಕಾಗುತ್ತೆ, ಇಲ್ಲ ಅಂದರೆ ವಿವಾದಗಳಾಗುವಂಥದ್ದು. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕಷ್ಟಗಳು, ಜೀರ್ಣ ಸರಿಯಾಗಿ ಆಗದೆ ಅಜೀರ್ಣ ಆಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ವಾರದ ಕೊನೆ 2 ದಿನ ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಶನಿವಾರ ಭಾನುವಾರ ಧನಲಾಭ ಆಗುತ್ತೆ. 2 ದಿನ ಟೈಮು ನಿಮಗೆ ಚೆನ್ನಾಗಿರುತ್ತೆ. ಮೇಷರಾಶಿ ಜಾತಕರಿಗೆ, ಮೇಷರಾಶಿ ಜಾತಕರು ಈ ವಾರ ಓಂ ವೀರಭದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ, ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಮ ಬಂಧುಗಳಲ್ಲೇ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಫೈನಾನ್ಷಿಯಲಿ ಅಂಥವ್ರಿಗೆ ಧನ ಸಹಾಯವನ್ನು ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6ನೇ ತಾರೀಕು ಏಪ್ರಿಲ್ 2026ರಿಂದ 12 ಏಪ್ರಿಲ್ 2026ವರೆಗೂ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ, ನಿಮಗೆ ದ್ವಿತೀಯಾಧಿಪತಿಯಾದಂತಹ ಬುಧ ಮತ್ತು ಪಂಚಮಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ, ಅಂದರೆ ಧನ ಲಾಭ ಯೋಗ ಉಂಟಾಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಬುಧ ಮಹಾದಶೆ ನಡೀತಾ ಇದ್ರೆ, ಶುಕ್ರ ವ್ಯಯಭಾವದಲ್ಲಿದ್ದಾಗ ತಮ್ಮಲ್ಲಿರುವಂತಹ ಹಣ ಬರೀ ಕೂಡಾಕೊಳ್ಳೋದು, ಸಂಗ್ರಹ ಮಾಡೋದು ಬಹಳ ಇಂಪಾರ್ಟೆಂಟು. ಧನಂ ಮೂಲಂ ಇದಂ ಜಗತ್ ಅಂತೀವಿ. ಈ ಜಗತ್ತಲ್ಲಿ ಹಣ ಕೂಡಿಡಬೇಕು, ಅದರ ಜೊತೆಗೆ ಅದನ್ನು ಅನುಭವಿಸ್ಬೇಕು. ಶುಕ್ರ ವ್ಯಯಭಾವದಲ್ಲಿ ಬಂದಾಗ ಒಳ್ಳೊಳ್ಳೆ ಬಟ್ಟೆ, ವಾಹನಗಳಲ್ಲಿ ಓಡಾಡುವಂಥದ್ದು, ಅಥವಾ ಸ್ತ್ರೀಯಿಂದ ಸುಖ ಭೋಗವನ್ನು ಪುರುಷರು ಅನುಭವಿಸುವಂಥದ್ದು,
ಇದೆಲ್ಲ ಯೋಗ ಉಂಟಾಗುತ್ತೆ. ಆಧ್ಯಾತ್ಮಿಕ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ಮನಸ್ಥಿತಿ, ಇವೆಲ್ಲ ಶುಕ್ರ ವ್ಯಯಭಾವ, ದ್ವಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಫಲಗಳನ್ನ ಕೊಡ್ತಾನೆ. ಬುಧ ಧನಾಧಿಪತಿಯಾಗಿ ಲಾಭಸ್ಥಾನದಲ್ಲಿದ್ದಾಗ ನೀವು ಮಾತನಾಡುವ ಮಾತಿನಿಂದ, ಮಾತಿನ ಸಾಮರ್ಥ್ಯದಿಂದ ಧನಲಾಭವನ್ನ ಮಾಡ್ಕೊಂತೀರಿ. ಪಂಚಮಾಧಿಪತಿಯಾಗಿರೋದ್ರಿಂದ ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಎಲ್ಲೆಲ್ಲಿ ಹಣ ಹೂಡಿಕೆ ಮಾಡಿದಿರಿ, ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು ಅಥವಾ ಜೂಜಾಟಗಳಿರ್ಬೋದು, ಇದರಿಂದನೂ ಕೂಡ ಧನಲಾಭ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ರುಚಿ ರುಚಿಯಾದಂಥ ಆಹಾರ ಸೇವನೆ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ ಅಲ್ವಾ? ಕಲಿಯುಗದಲ್ಲಿ ಊಟ ಇಲ್ಲ ಅಂದರೆ, ಆಹಾರ ಇಲ್ಲ ಅಂದರೆ ಮನುಷ್ಯ ಬದುಕಕ್ಕಾಗಲ್ಲ. ಆಹಾರನೇ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ. ಒಳ್ಳೆ ಆಹಾರ, ರುಚಿಯಾದಂಥ ಆಹಾರ, ಬೇಕಾದಷ್ಟು ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ಮತ್ತು ಉತ್ತಮ ವಸ್ತ್ರಗಳನ್ನು ಕೂಡ ನೀವು ಪಡಿತೀರಿ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು. ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಒಳ್ಳೆ ಬಟ್ಟೆ, ಒಳ್ಳೆ ಫ್ಯಾಷನ್ ಮಾಡುವಂಥದ್ದು, ಒಳ್ಳೊಳ್ಳೆ ಸೆಂಟ್ ಹಾಕೊಳ್ಳುವಂಥದ್ದು, ಈ ಥರ ಮನಸ್ಥಿತಿ ಇರುತ್ತೆ. ವಾಣಿಜ್ಯ ವ್ಯಾಪಾರಗಳಲ್ಲೂ ಕೂಡ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ವಾಣಿಜ್ಯ ಅಂದಾಗ ಎಲ್ಲ ಗೊತ್ತು, ಕಮರ್ಷಿಯಲ್ ಬಿಸ್ನೆಸ್ ಅಂತೀವಿ ಇಂಗ್ಲೀಷಲ್ಲಿ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಭವಿಷ್ಯ ಹೇಳಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ. ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗಲ್ಲ. ಸರಿಯಾಗಿ ನೀವು ನಿರ್ಣಯ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸಗಳು ಮೂರ್ಖ ಕೆಲಸಗಳಾಗತ್ತೆ. ಆತಂಕ ಪಡಬೇಕಾಗತ್ತೆ. ಧನ ನಷ್ಟ ಆಗುವ ಸಾಧ್ಯತೆ ಇದೆ, ಅಥವಾ ಅನಾವಶ್ಯಕವಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಅಟೆನ್ಷನನ್ನು ನೀವು ಇಟ್ಕೋಬೇಕು. ಈ ವಾರದ ಕೊನೆ 4 ದಿನ ವೃಷಭ ರಾಶಿ ಜಾತಕರು. ವೃಷಭ ರಾಶಿ ಜಾತಕರು ಈ ವಾರ ನೀವು ಓಂ ರುದ್ರಾಯ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಿ, ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿ, ಯಾವುದೇ ಒಂದು ಸ್ತ್ರೀ ದೇವತೆ ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಮಾಡೋದ್ರಿಂದನೂ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯವನ್ನು ಏನು ಹೇಳ್ತಾರೆ ಅಂತ. ಹಾಗಾದರೆ ಈಗ ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಮಿಥುನ ರಾಶಿ ಅಧಿಪತಿಯಾದಂಥ ಬುಧ ದಶಮ ಭಾವದಲ್ಲಿ ಸಂಚಾರ. ನಿಮಗೆ ಶುಕ್ರ ಪಂಚಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ. ಮಿಥುನ ರಾಶಿಯವರಿಗೆ ಲಾಭ ಎಲ್ಲಿಂದ ಬರುತ್ತೆ? ಮಗನ ಜೊತೆಗೆ ವ್ಯವಹಾರ ಮಾಡ್ತಿರ್ತಾರೆ. ಮೊದಲನೇ ಮಗ ಇರ್ಬೋದು, ಮಗಳಿರ್ಬೋದು, ಇಬ್ಬರು ಕೂಡ ಸಮ. ಆಗ 2 ಕಣ್ಣಿದ್ದ ಹಾಗೆ. ನೀವು ಮಗನ ಜೊತೆಗಾದರೂ ವ್ಯವಹಾರ ಮಾಡ್ತಿರ್ಬೋದು. ತಂದೆ ಮಾಡಿದ ಕೆಲಸವನ್ನು ಮಕ್ಕಳು ಮಾಡ್ತಿರ್ತಾರೆ. ಅದು ಇಬ್ಬರು ಜೊತೆಗೆ ಸೇರಿ ಕಾರ್ಪೆಂಟ್ರಿ ಕೆಲಸ ಮಾಡ್ತೀರಿ, ಇಬ್ಬರು ಜೊತೆಗೆ ಸೇರಿ ಕಬ್ಬಿಣದ ಕೆಲಸ ಮಾಡ್ತೀರಿ, ಇಬ್ಬರು ಜೊತೆ ಸೇರಿ ವಾಣಿಜ್ಯ ವ್ಯಾಪಾರಗಳು ಮಾಡ್ತೀರಿ. ಯಾರು ತಂದೆ ಮಗ ಅಥವಾ ಮಗಳು ಜೊತೆ ಸೇರಿ ವ್ಯವಹಾರಗಳು ಮಾಡ್ತೀರಿ, ಅತ್ಯಂತ ಲಾಭವನ್ನ ಮಾಡ್ಕೊತೀರಿ ಅನ್ನೋದನ್ನ ಸೂಚನೆ ತೋರಿಸುತ್ತೆ. ಶುಕ್ರ ಲಾಭ ಭಾವದಲ್ಲಿರೋದ್ರಿಂದ ಬಟ್ಟೆ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳು, ವಜ್ರ ಮತ್ತು ಬಂಗಾರದ ವ್ಯಾಪಾರದಲ್ಲೂ ಕೂಡ ನಿಮಗೆ ಹೆಚ್ಚು ಲಾಭ ಅನ್ನೋದು ಕಂಡುಬರುತ್ತೆ. ಬಂಗಾರ ಅಂದಾಗ ಆಭರಣ ಬಂಗಾರಗಳನ್ನು ಮಾರಾಟ ಮಾಡುವಂಥವ್ರು, ಚಿನ್ನದ ಅಂಗಡಿಯವರಿಗೆ ಒಳ್ಳೆ ಲಾಭ ಆಗುತ್ತೆ. ಸ್ತ್ರೀಯಿಂದ ನಿಮಗೆ ಲಾಭ ಆಗುತ್ತೆ. ಜೂಜಾಟದಿಂದ ನಿಮಗೆ ಲಾಭ ಆಗುತ್ತೆ. ಅಥವಾ ಹಾರ್ಸ್ ರೈಡಿಂಗಿಂದ, ಅದರಲ್ಲಿ ನೀವು ಅಥವಾ ಮ್ಯಾಚ್ ಫಿಕ್ಸಿಂಗ್, ಲಾಟ್ರಿಗಳು ತಗೊಳ್ಳುವಂಥದ್ದು. ಎಲ್ಲೋ ಬಾರ್ಡರ್ಲಿ ಇರ್ತೀರಾ, ನಿಮಗೆಲ್ಲೋ ಕೇರಳದಿಂದ ಲಾಟ್ರಿ ಸಿಗ್ಬೋದು, ಅದು ಕ್ಲಿಕ್ ಆಗಿದ ತಕ್ಷಣ ದುಡ್ಡು ಬರುವಂಥದ್ದು. ಹೀಗೆ ಮಿಥುನ ರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಮನೆಯಲ್ಲಿ, ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ವ್ಯಾಧಿಗಳು, ಏನು ಕಾಯಿಲೆಗಳಿತ್ತೋ ಹೋದ ವಾರ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಶತ್ರುಗಳನ್ನು ಸೋಲಿಸ್ತೀರಿ. ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ. ಆದರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಬಹಳ ಎಚ್ಚರ. ಅದರಲ್ಲೂ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವನ್ನು ವಹಿಸಿ. ಆರೋಗ್ಯಂ ಪ್ರದಾತುನೋ ದಿನಕರಃ ಅಂತೀವಿ. ಆ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯಂ ಪರಮಂ ಭಾಗ್ಯಂ
ಸ್ವಸ್ಥಯಂ ಸರ್ವರ್ಥ ಸಾಧನಂ, ಉತ್ತಮ ಆರೋಗ್ಯ ಇಟ್ಕೊಳ್ಳೋದೇ ಒಂದು ದೊಡ್ಡ ಯೋಗ. ಇತರ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತೆ. ಕೋಪ ಜಾಸ್ತಿ ಬರುತ್ತೆ, ಅಥವಾ ಶೀಘ್ರ ಕೋಪ ಬರ್ಬೋದು. ಕೋಪ ಬಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಎಚ್ಚರ, ಶನಿವಾರ ಭಾನುವಾರ. ಮಿಥುನ ರಾಶಿ ಜಾತಕರು, ಮಿಥುನ ರಾಶಿ ಜಾತಕರು ಈ ವಾರ ದೇವ ಮಹಾದೇವರನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ. ಇನ್ನು ರಾಶಿ ಚಕ್ರದಲ್ಲಿ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮಗೇನು ಭವಿಷ್ಯ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಬುಧ ನಿಮಗೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ದೇವ್ರ ಕೈ ಮುಗಿತೀರಾ, ಜನ ಆಡ್ಕೋಬೋದು, ಇವರೇನು ಯಾವಾಗಲೂ ದೇವ್ರ ಪೂಜೆ ಮಾಡ್ತಾ ಇದ್ರೆ ದುಡ್ಡು ಬಂದು ಮನೆಗೆ ಬೀಳುತ್ತಾ ಅಂತ ಅನ್ಬೋದು ಅಲ್ವಾ. ಕಷ್ಟಪಟ್ಟರೆ ಕೈ ಕೆಸರಾದರೆ ಬಾಯಿ ರುಚಿ ಅಂತ ಹೇಳ್ಬೋದು. ಆದರೂ ದೇವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಮನಸ್ಸು ಶಾಂತಿ ಸಿಗುತ್ತೆ. ಮನಸ್ಸು ಶಾಂತಿ ಸಿಕ್ಕಾಗ ಏಕಾಗ್ರತೆಯಿಂದ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಹಣಕಾಸು ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದರೆ ನೀವು ದೇವ್ರಿಗೆ ಹಂಗೆ ಹೇಳ್ಬಿಟ್ರಲ್ಲ ಅಂತೇಳಿ ದೇವ್ರ ಪೂಜೆ ಮಾಡೋದು ಬಿಡಬಾರ್ದು. ಬ್ರಾಹ್ಮಣರನ್ನ, ದೇವ್ರುಗಳ್ನ ಕೆಲವರು ಸದಾ ಬೈಕೊಂತ ಇರೋದು, ನನ್ನ ಕಷ್ಟಕ್ಕೆಲ್ಲ ದೇವರೇ ಕಾರಣ, ನಂಗೆ ಆ ದೇವರು ಆ ಸಹಾಯ ಮಾಡಲಿಲ್ಲ, ಈ ಸಹಾಯ ಮಾಡಲಿಲ್ಲ, ಆ ಥರ ಅನ್ಕೋಬಾರ್ದು. ನಾವು ಮಾಡಿರುವಂತಹ ಕರ್ಮಾನುಸಾರ ಸುಖ ದುಃಖವನ್ನು ನಾವು ಅನುಭವಿಸ್ತೀವಿ. ಬಂಧುಗಳ ಸಹಾಯ ಸಿಗಲ್ಲ. ಸಹೋದರ ಸಹೋದರಿಯರ ಜೊತೆ ಕಲಹಗಳಾಗ್ಬೋದು. ಭೂಮಿ ವಿಚಾರದಲ್ಲಿ ಕಲಹ, ತಂದೆಯ ಜೊತೆಗೆ ಕಲಹ, ತಂದೆಯ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಬರಲು ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕಟಕ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಬುಧವಾರ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಬಾಡಿ ಒಳಗಡೆ ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಎಲ್ಲ ಕೆಲಸಗಳಲ್ಲೂ ಕೂಡ ತೊಂದರೆಗಳಾಗುವಂಥದ್ದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತದ ತೊಂದರೆ ಆಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮಗೇನಾದರೂ ಹೊಸ ಸ್ನೇಹ ಪ್ರಾಪ್ತಿಯಾಗುವಂಥದ್ದು, ಶತ್ರುಗಳನ್ನು ನೀವು ಸೋಲಿಸ್ತೀರಿ, ರುಚಿ ರುಚಿಯಾದ ಆಹಾರ ಬೇಕಾದಷ್ಟು ನೀವು ಪಡಿತೀರಿ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದರೆ ಕರ್ಕಾಟಕ ರಾಶಿ ಜಾತಕರು ಓಂ ನಮಃ ಶಿವಾಯ ಪಂಚಾಮೃತ ಅದರಿಂದ ಶಿವನ ಪೂಜೆ ಮಾಡ್ತಾ ನಾನು ಹೇಳಿದಂತಹ ಪಂಚಾಕ್ಷರಿ ಮಂತ್ರವನ್ನು ನೀವು ಜಪ ಮಾಡಬೇಕು. ಗುರುಜಿ ಬರೀ ಶಿವನ್ನೇ ಪೂಜೆ ಮಾಡಬೇಕಾ, ನಾನು ಯಾವ ದೇವ್ರನ್ನೂ ಪೂಜೆ ಮಾಡಬಾರ್ದಾ? ಖಂಡಿತ ನಿಮಗೆ ಯಾವ ದೇವ್ರು ಇಷ್ಟನೋ ಅವ್ರನ್ನ ಏಕಾಗ್ರತೆಯಿಂದ ಪೂಜೆ ಮಾಡಿದಾಗಲೂ ನಿಮಗೆ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಶಿವ ಭಕ್ತರು ಶಿವನನ್ನು ಪೂಜೆ ಮಾಡಿ. ಯಾವುದೇ ದೇವರುಗಳು ಅನೇಕ ದೇವತೆಗಳಿದ್ದಾರೆ, ಯಾರನ್ನ ಬೇಕಾದ್ರೂ ನೀವು ಪ್ರಾರ್ಥನೆ ಮಾಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ ಸಿಂಹ ರಾಶಿ ಅಂದಾಗ ಏನಾಗುತ್ತೆ, ಸೂರ್ಯ ಅಧಿಪತಿ, ಬುಧ ದ್ವಿತೀಯಾಧಿಪತಿ, ಲಾಭಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ. ಬುಧ ದುಡ್ಡು ಕೊಡ್ಬೇಕಾದ್ರೆ ಕಷ್ಟದಿಂದ ಹಣ ಬರುವಂಥದ್ದು, ಸಂಪಾದನೆ ಆಗುವಂಥದ್ದು, ಅಥವಾ ಸಡನ್ನಾಗಿ ಹಣ ಗೇನ್ ಆಗುವಂಥದ್ದು. ಭೂಮಿ ವಿಚಾರದಲ್ಲಿ ದುಃಖ, ಮನೆ ವಿಚಾರದಲ್ಲಿ ದುಃಖ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರುತ್ತೆ. ನಿಮ್ಮ ಜೊತೆಗೆ ಚಿಕ್ಕ ಸಹೋದರಿ ಅಥವಾ ಸಹೋದರಿದ್ರೆ ಅವರ ಜೊತೆಗೆ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ತಂದೆಯ ಸಮಾನರ ಜೊತೆಗೆ ವಿರೋಧಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಈ ವಾರ 5 ದಿನ ಸಿಂಹ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಏನೋ ಒಂಥರ ಭಯ. ಸಿಂಹ ರಾಶಿಯಿಂದ ಧೈರ್ಯ ಅಲ್ವಾ ಗುರುಜಿ, ಸಿಂಹಕ್ಕೆ ಏನಾದರೂ ಭಯ ಇರುತ್ತಾ? ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ
ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಮನುಷ್ಯನಿಗೂ ಕೂಡ ಭಯ ಅನ್ನೋದು ಇರುತ್ತೆ. ಧನ ನಷ್ಟ ಆಗುವಂಥದ್ದು, ಮಾನಸಿಕ ಹಿಂಸೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ದುಃಖ ಉಂಟಾಗುವಂಥದ್ದು, ನಿದ್ರಾಭಂಗ ಉಂಟಾಗುವಂತಹ ಸಾಧ್ಯತೆಗಳು, ಮಲಗಿದ್ರೆ ನಿದ್ದೆ ಬರಲ್ಲ. ಫೋನು ಸೈಲೆಂಟ್ ಆಗಿಟ್ಟಿದ್ರು ಅದು ಆನ್ ಆಗೋಗಿರುತ್ತೆ. ಯಾರಾದರೂ ಒಂದೇನೋ ಒಂದು ವಿಷಯ ಹೇಳಿದ ತಕ್ಷಣ ನಿದ್ದೆನೇ ಹೊರಟೋಗುತ್ತೆ. ವಾಹನಗಳಿಂದ ತೊಂದರೆ, ಬೇಸರಗಳಾಗುವಂಥದ್ದು. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ತುಂಬ ಚೆನ್ನಾಗಿರ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ಪ್ರಾಪಂಚಿಕವಾಗಿ ಅನುಕೂಲ, ಸೌಕರ್ಯಗಳನ್ನು ಪಡಿತೀರಿ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ. ಸಿಂಹ ರಾಶಿ ಜಾತಕರು. ಹಾಗಾದರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡಬೇಕು ಅಂದಾಗ ಶಿವ 3 ಲೋಕದ ಒಡೆಯ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ನಿಮ್ಮ ಬಂಧುಗಳಿಗೆ ಸಹಾಯ ಮಾಡಿ. ಕೃಷ್ಣನ ದೇವಸ್ಥಾನ, ವಿಷ್ಣು ದೇವಸ್ಥಾನ ನೀವೇನೋ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಹೆಸರು ಕಾಳನ್ನ ಉಸ್ಲಿ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಬಂದಂಥ ಭಕ್ತರಿಗೆ ದಾನ ಮಾಡಿ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ. ಬುಧ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ, ವೈವಾಹಿಕ ಜೀವನದಲ್ಲಿ ತೊಂದರೆ, ಉದ್ಯೋಗದ ವಿಚಾರದಲ್ಲಿ ತೊಂದರೆ, ಸ್ನೇಹಿತರ ಜೊತೆ ಕಲಹ ಅಥವಾ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ತಂದೆ ಜೊತೆಗೆ ವಿರೋಧ, ತಂದೆ ಮಾತು ಕೇಳಕ್ಕೆ ಮನಸ್ಸು ಬರಲ್ಲ. ಈ ಥರ ಕನ್ಯಾ ರಾಶಿ ಜಾತಕರು ಈ ವಾರ ಬಹಳ ಗೊಂದಲದಲ್ಲಿ ಇರ್ತೀರಿ. ಆದರೆ ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಅಂದ್ರೆ ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ವ್ಯವಹಾರ ಮಾಡಬೇಕು, ಮುನ್ನುಗ್ಗಬೇಕು. ಆಗ ಆತ್ಮಸ್ಥೈರ್ಯದಿಂದ ಎಲ್ಲ ನಡೆಯುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ರಾಜಕಾರಣಿಗಳು, ಹೆಸರುವಾಸಿಗಳು ಜನಪ್ರಿಯತೆಯನ್ನು ಹೊಂದ್ತೀರಿ. ಧನ ಲಾಭ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಜಯ ಅನ್ನೋದು ನೀವು ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲರ ಮೇಲೆ ಸಂಶಯ ಉಂಟಾಗುವಂಥದ್ದು, ಉದ್ವೇಗ ಹೆಚ್ಚಾಗುವಂಥದ್ದು, ನಿದ್ದೆ ಬರದೆ ನಿದ್ರಾಭಂಗ ಉಂಟಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ, ಬೇಸರ ಅಥವಾ ಅಜೀರ್ಣ ಉಂಟಾಗುವಂಥ ಸಾಧ್ಯತೆ. ಅಜೀರ್ಣ ಆಗಬಾರ್ದು ಅಂದರೆ ನೀವು ಸ್ಥಳೀಯ ಆಹಾರ, ಸಾತ್ವಿಕ ಆಹಾರ, ಜೀರ್ಣಶಕ್ತಿ ಹೇಗಿದೆ ಅಂತ ನೋಡಿಕೊಂಡು ನೀವು ಆಹಾರವನ್ನು ಸೇವನೆ ಮಾಡಬೇಕು. ಅಯ್ಯೋ ನನಗೆ ಒಳ್ಳೆ ಯೋಗ ಇದೆ ಗುರುಜಿ, ಇಟಾಲಿಯನ್ ಫುಡ್ ತಿಂತೀನಿ, ಚೈನೀಸ್ ಫುಡ್ ತಿಂತೀನಿ, ಚಾಟ್ಸ್ ತಿಂತೀನಿ, ಅದು ಪದೇ ಪದೇ ತಿಂದಾಗ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ನೀವು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಯಾವಾಗಾದರೂ ಒಂದೊಂದು ಸಲ ತಿನ್ನಿ. ಪ್ರತಿದಿನವೂ ಸ್ಥಳೀಯ ಆಹಾರ ಬಿಟ್ಟು ಬೇರೆ ಬೇರೆ ಆಹಾರ ತಿಂದಾಗ ಅನಾರೋಗ್ಯ ಉಂಟಾಗುತ್ತೆ. ಈಗ ನೀವು ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯ, ಕನಕಪುರ ಈ ಥರ ಊರುಗಳಲ್ಲಿ ನೀವೆಲ್ಲ ಇದ್ದರೆ ರಾಗಿ ಮುದ್ದೆ ತಿನ್ನೋದನ್ನು ಮರಿಬೇಡಿ. ನೀವು ಬಿಜಾಪುರ, ಆಮೇಲೆ ಆ ಕಡೆ ಬೆಳಗಾಮು, ಧಾರವಾಡ ಅಂಥ ಊರುಗಳಲ್ಲಿದ್ದರೆ ಜೋಳದ ರೊಟ್ಟಿಯನ್ನು ಪ್ರತಿದಿನ ಆಹಾರವಾಗಿ ಸೇವನೆ ಮಾಡಬೇಕು. ಅದು ಬಿಟ್ಟು ನೀವೆಲ್ಲ ಉಲ್ಟಾ ಪಲ್ಟಾ ಆಹಾರ ಸೇವನೆ ಮಾಡಿದಾಗ ಶರೀರ ಕೂಡ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಈ ವಾರ ಏನು ಪೂಜೆ ಮಾಡಬೇಕು? ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಅಟ್ಲೀಸ್ಟ್ ಸೂರ್ಯೋದಯ ಸಮಯಕ್ಕೆ ಎದ್ದು ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನು ಕೊಡಿ. ಶಿವ ನನ್ನಾದರೂ ನೀವು ಜಪ ಮಾಡಿ, ಓಂ ನಮಃ ಶಿವಾಯ, ಇಲ್ಲ ಅಂದರೆ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಅರ್ಘ್ಯವನ್ನು ಕೊಡ್ತಾ ಹೋಗಿ. ಅವಾಗ ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ
ಕಾಲಿಗೆ ತೊಂದರೆ, ನರಗಳಿಗೆ ತೊಂದರೆಗಳು ಆಗುವ ಸಾಧ್ಯತೆ ಹೆಚ್ಚು. ಇನ್ನು ರಾಶಿ ಚಕ್ರದಲ್ಲಿ 6 ರಾಶಿ ಆಯಿತು. 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅಂದಾಗ, ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಸಪ್ತಮದಲ್ಲಿ ಸಂಚಾರ, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅವಾಗ ಏನಾಗುತ್ತೆ, ಅದೃಷ್ಟ ಅನ್ನೋದು ಕೈ ಕೊಡುತ್ತೆ. ಎಲ್ಲ ಆಗೋಯ್ತು ಅಂತೀರ, ಫೈನಲ್ ಅಲ್ಲಿ ಆಗಿರಲ್ಲ. ತಂದೆಗೆ ಕಷ್ಟ, ತಂದೆಗೆ ಕಂಟಕ, ನಿಮಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ವಾದ ವಿವಾದ, ವಾಗ್ವಾದಗಳು, ಸ್ತ್ರೀಯಿಂದ ತೊಂದರೆಗಳು, ಶತ್ರುಗಳಿಂದ ಅಪಮಾನಗಳು, ಕುಟುಂಬದಲ್ಲಿ ದುಃಖದ ವಾತಾವರಣ, ಕಣ್ಣುಗಳ ತೊಂದರೆ, ಕಣ್ಣಿಗೆ ನೋಡು ಒಂದು ಸ್ವಲ್ಪ ಕಸ ಹೋದ್ರೂ ಕೂಡ ಸರಿಯಾಗಿ ನೋಡೋಕ್ಕಾಗಲ್ಲ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಧೈರ್ಯವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯದಿಂದ ಮಾಡಿದಾಗ ಎಲ್ಲ ಕೆಲಸ ಕಾರ್ಯ ಆಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಸ್ವ ಇಚ್ಛೆಯಿಂದ ಜೀವನವನ್ನು ನಡೆಸ್ತೀರಿ. ಧನಲಾಭ ಆಗುತ್ತೆ ಈ 2 ದಿನ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿ ಕೆಟ್ಟೋಗುತ್ತೆ. ಶನಿವಾರ, ಭಾನುವಾರ ಎದೆಯಲ್ಲಿ ತೊಂದರೆ ಆಗುವಂಥದ್ದು. ಕೆಲವರು ಯಾವಾಗಲೂ ಕೂಡ ಪ್ರಭಾವ ವ್ಯಕ್ತಿಗಳ ಜೊತೆ ಓಡಾಡ್ತಾ ಇರ್ತಾರೆ. ಅಂಥವ್ರ ಜೊತೆಗೆ ಶತ್ರುತ್ವ ಉಂಟಾದ್ರೆ ತುಂಬಾ ಕಷ್ಟ. ರಾಜಕಾರಣಿಗಳ ಜೊತೆ ಓಡಾಡ್ತಾ ಇರೋದು, ಅವ್ರ ಜೊತೆ ಶತ್ರುತ್ವ ಮಾಡ್ಕೊಳ್ಳೋದು, ಅವೆಲ್ಲ ಮಾಡ್ಕೋಬೇಡಿ. ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು. ಈ ವಾರ 5 ದಿನ ತುಲಾ ರಾಶಿ ಜಾತಕರು ಜಾಗೃತರಾಗಿರಬೇಕು. ತುಲಾ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು. ಇಲ್ಲ ಗುರು ರಾಘವೇಂದ್ರ ಸ್ವಾಮಿಗಳನ್ನಾದರೂ ಪ್ರಾರ್ಥನೆ ಮಾಡಿ. ಗುರುಗಳ ಸಮಾನ ಯಾರೇ ಇರಲಿ ಅವ್ರನ್ನ ನೀವು ಪ್ರಾರ್ಥನೆ ಮಾಡಿ. ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಪೂಜೆಗಳನ್ನು ಮುಗಿಸಿ ಧ್ಯಾನ ಮಾಡೋದಕ್ಕೆ ಅಶ್ವತ್ಥಕಟ್ಟೆ ಹತ್ರ ಕೂತು ದೇವ್ರನ್ನ ಧ್ಯಾನ ಮಾಡಿ, ಗುರುಗಳನ್ನ ಧ್ಯಾನ ಮಾಡ್ತಾ ಹೋಗಿ. ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇಲ್ಲ ನನಗೆ ಮಂತ್ರ ಜಪ ಮಾಡೋಕ್ಕೆ ನಿಜವಾದ ಗುರು ಯಾರು? ಗುರು ಅಂದರೆ ಕತ್ಲೆಯಿಂದ ಬೆಳಕನಿಗೆ ಕರ್ಕೊಂಡು ಹೋಗುವಂಥನು, ಸದ್ಗುರು, ಜಗದ್ಗುರು ಅಂತ ಎಲ್ಲರೂ ಹೆಸರಿಟ್ಕೋಬೋದು. ನಿಜವಾದ ಜಗದ್ಗುರು ಅಂದರೆ ಶಿವ. ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನಾದರೂ ಜಪ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವ್ರದ್ದು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮಗೆ ಅರ್ಧಾಷ್ಟಮಿ ಶನಿ ಅಲ್ಲ, ಪಂಚಮ ಶನಿ ನಡೀತಾ ಇದೆ. ಅದ್ರ ಜೊತೆಗೆ ಬುಧ ಬೇರೆ ಪಂಚಮದಲ್ಲಿ ಸಂಚಾರ. ಯಾರು ಕೂಡ ವೃಶ್ಚಿಕ ರಾಶಿಯವರು ಬಹಳ ಎಚ್ಚರವಾಗಿರ್ರಿ. ಯಾರು ನೀವು ನಿಮ್ಮನ್ನ ಪ್ರೀತಿಸ್ತೀರೋ ಅವರೇ ನಿಮ್ಗೆ ಮೋಸ ಮಾಡ್ಬೋದು. ಮಕ್ಕಳನ್ನ ಕಳ್ಕೋಬಹುದು, ಮಕ್ಕಳಿಗೆ ಕಂಟಕ ಉಂಟಾಗ್ಬೋದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಎಲ್ಲಿ ಹಣ ಹೂಡಿಕೆ ಮಾಡಿದ್ರಿ ಅಲ್ಲಿ ಲಾಸ್ ನಿಮಗೆ ಕಂಡು ಬರ್ತಾ ಇರ್ಬೋದು. ಈ ಥರ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಧನ ಸಂಪಾದನೆಯಲ್ಲಿ ತೊಂದರೆಗಳಾಗುವಂಥದ್ದು. ಬರುವಂತಹ ಲಾಭ ಎಲ್ಲ ಯಾವುದೋ ಒಂದರಲ್ಲಿ ಲಾಟ್ರಿನೋ ಜೂಜಾಟಗಳಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಭವಿಷ್ಯ. ಒಡವೆಗಳನ್ನು ಕೊಂಡ್ಕೊತೀರಿ, ಕಾಣಿಕೆಗಳು ಸಿಗುತ್ತೆ, ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ನಿಮಗೆ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಾಗುತ್ತೆ. ಶನಿವಾರ, ಭಾನುವಾರ ಧನಲಾಭ, ಒಳ್ಳೆ ಬಟ್ಟೆ ಹಾಕೊಳ್ಳೋದು ಒಂದು ಯೋಗ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಧೈರ್ಯವಾಗಿರ್ತೀರಿ. ಧೈರ್ಯವೇ ಹೊಸತೆ ಲಕ್ಷ್ಮೀ. ನೀವೆಷ್ಟು ಧೈರ್ಯವಾಗಿರ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ವಾರ ವೃಶ್ಚಿಕ ರಾಶಿಯವರಿಗೆ 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ವೃಶ್ಚಿಕ ರಾಶಿ ಜಾತಕರು ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂದಾಗ, ಭಗವಂತ ಕಣ್ಣು ಕಾಣಿಸ್ತಾನ? ಕಾಣಲ್ಲ. ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮ ಕಣ್ಣು ಕಾಣಿಸ್ತಾ ಇದೆಯಾ? ಇಲ್ಲ, ಅನುಭವಿಸ್ತಾ ಇದ್ದೀವಿ.
ನೋಡಿ, ಕಣ್ಣು ಮುಚ್ಚಿ ನಿಮ್ಮ ಮೂಗು ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಡ್ತಾ ಇದ್ದೀರೋ ಇಲ್ವೋ? ಪ್ರಾಣವಾಯು ಬರ್ತಾ ಇದೆ, ಹೋಗ್ತಾ ಇದೆ. ಹಾಗೇ ಭಗವಂತ ಕಣ್ಣು ಕಾಣಲ್ಲ, ಆದರೆ ಇದ್ದಾನೆ. ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಗುರುಜಿನದ ದುಡ್ಡಿಲ್ಲ, ಕಷ್ಟ ಅಂದರೆ ಗಂಗಾಜಲದಿಂದನಾದರೂ ಶಿವನ ಅಭಿಷೇಕ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರದು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಮನೆಯಲ್ಲಿ ದ್ವಂದ್ವ, ಕಲಹ, ಕೆಲವರಿಗೆ ಧನಲಾಭ, ವಾಹನಗಳಲ್ಲಿ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇದೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಮಾನಸಿಕವಾಗಿ ಒತ್ತಡ ಉಂಟಾಗುವಂಥದ್ದು ಧನುಸು ರಾಶಿ ಜಾತಕರಿಗೆ. ಏನೋ ಒಂಥರ ಊಹೆ. ಯಾಕಂದ್ರೆ ಧನುಸು ರಾಶಿ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕದಲ್ಲಿ ರಾಹು ಇರೋದ್ರಿಂದ ಮನೋಸ್ಥೈರ್ಯವನ್ನ ಕಳ್ಕೋಬೇಡಿ. ಗುರುಬಲ ಇರೋದ್ರಿಂದ ಏನು ಅಷ್ಟು ತೊಂದರೆಗಳಾಗಲ್ಲ. ಪಂಚಮದಲ್ಲಿ ಶುಕ್ರ, ನಿಮ್ಮ ಪ್ರಿಯತಮನಿಂದ ನಿಮಗೆ ಅನುಕೂಲ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಧನುಸು ರಾಶಿ ಜಾತಕರಿಗೆ ಸ್ತ್ರೀಯಿಂದ ಅಧಿಕ ಖರ್ಚು ಅಥವಾ ಖರ್ಚಾಗ್ಬೋದು, ಅನಾರೋಗ್ಯ ಉಂಟಾಗುವಂಥದ್ದು, ಗೃಹ ಸೌಖ್ಯ ಇರೋದಿಲ್ಲ, ಗಾಯಗಳಾಗ್ಬೋದು ಅಥವಾ ಅಪಘಾತಗಳಾಗ್ಬೋದು, ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಶತ್ರುಗಳಿಂದ ಅಪಮಾನ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ. ಒಟ್ಟಿನಲ್ಲಿ ವಾರ 5 ದಿನ ಧನುಸು ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ ಮತ್ತು ಭಾನುವಾರ ಧನುಸು ರಾಶಿ ಜಾತಕರು ಜಾಗೃತರಾಗಿ ಇರಿ. ನೀವೆಲ್ಲ ಸರ್ವಶಕ್ತಿವಂತನಾದಂಥ ಪರಮಾತ್ಮನನ್ನ ನಾವು ಅಂದಾಗ ಒಂದು ಚೈತನ್ಯ ಶಕ್ತಿ ಅಲ್ವಾ. ಶರೀರ ವಿನಾಶ ಆಗುತ್ತೆ, ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಸಾಯಲೇಬೇಕು. ಭಗವಂತ ಯಾವಾಗಲೂ ಕೂಡ ಅವಿನಾಶಿ, ಅವನು ವಿನಾಶ ಆಗಲ್ಲ. ಅದಕ್ಕೆ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ನೀವೇನು ಮಾಡಬೇಕು? ಓಂ ಪರಮಾತ್ಮನೇ ನಮಃ. ಆತ್ಮ ಪರಮಾತ್ಮನನ್ನು ನೆನಪು ಮಾಡಬೇಕು. ಆಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ಯಾರು ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಇನ್ನು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಶುಕ್ರ ಯೋಗಕಾರಕ, ಪಂಚಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ, ದಶಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ. ನಿಮಗೆ ಈ ವಾರ ಒಳ್ಳೇದಾಗಬೇಕು ಅಂದ್ರೆ ಯಾವುದರಿಂದ ಆಗಬೇಕು? ತಾಯಿಯಿಂದ ಒಳ್ಳೇದಾಗಬೇಕು, ವಾಹನಗಳಿಂದ ನಿಮಗೆ ಲಾಭ ಆಗಬೇಕು, ಮನೆ ಬಾಡಿಗೆಗಳಿಂದ ನಿಮಗೆ ಲಾಭ ಆಗಬೇಕು. ಮನೆ ವಾಹನಗಳನ್ನ ಬಾಡಿಗೆ ಕೊಟ್ಟಿರ್ತೀರ, ಓಲಾ ಮಾಡ್ತಿರ್ಬೋದು, ಊಬರ್ ಮಾಡ್ತಾ ಇರ್ಬೋದು, ರ್ಯಾಪಿಡೋ ಮಾಡ್ತಿರ್ಬೋದು, ಯಾವುದೇ ಆಗಿರಲಿ, ಅದೆಲ್ಲದರಿಂದನೂ ಕೂಡ ಧನಲಾಭ ಮಕರ ರಾಶಿಯವರಿಗೆ ಉಂಟಾಗುತ್ತೆ. ತಾಯಿಯಿಂದ ಅನುಕೂಲ ಉಂಟಾಗುತ್ತೆ. ಶತ್ರುಗಳಿಂದನೂ ಕೂಡ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಧನಲಾಭ ಆಗುತ್ತೆ ಮಕರ ರಾಶಿ ಜಾತಕರಿಗೆ. ಶುಕ್ರ ಮಹಾದಶೆ ನಡೀತಾ ಇದ್ರೆ ಆದರೆ ಒಂದೊಂದ್ಸಲ ಭಯ, ಒಂದೊಂದ್ಸಲ ಧೈರ್ಯ, ಈ ತರ ಇರುತ್ತೆ ನಿಮಗೆ ಈ ವಾರ. ಸೋಮವಾರ, ಮಂಗಳವಾರ, ಬುಧವಾರ ಒಳ್ಳೆ ಟೈಮು. ವಿವಾಹ ಯೋಗ ಉಂಟಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದೆ, ಯಾರೋ ಒಬ್ರು ಬ್ರೋಕರ್ಗೆ ನಾನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೆ, ಅವ್ರ ಸಂಬಂಧ ಬರ್ತಾ ಇದೆ ಗುರುಜಿ, ನನ್ನ ವಿವಾಹ ಆಗ್ಬೋದಾ ಕೇಳೋಣ ಅನ್ಕೊಂಡೆ, ವಿವಾಹನೂ ಆಗ್ಬಿಟ್ಟೆ, ಈಗ ಅನುಭವಿಸ್ತಾ ಇದ್ದೀನಿ. ಈ ತರ ಮಾಡಬಾರ್ದು. ಇಬ್ಬರ ಜಾತಗಳನ್ನ ನೀವು ತೋರಿಸಿ, ವರ ಮತ್ತು ವಧು ನಿಮ್ಮ ಜೊತೆಗೆ ಹೊಂದ್ಕೊಂತಾರ, ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ ಅನ್ನೋದು ಬಹಳ ಮುಖ್ಯ. ವರನ ಆಯುಷ್ಯ, ಆರೋಗ್ಯ ಚೆನ್ನಾಗಿರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಅದೆಲ್ಲ ನೀವು ತೋರಿಸ್ಬೇಕಾಗತ್ತೆ.
ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ತಾಯಿ ಜೊತೆ ಕಲಹ, ತಾಯಿ ಸಂಬಂಧಿಕರ ಜೊತೆ ಕಲಹ, ಕೋಪ, ಶೀಘ್ರ ಕೋಪ ಬಂದ್ಬಿಡುವಂಥದ್ದು. ತಾಳ್ಮೆ ಬಹಳ ಮುಖ್ಯ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ, ಶನಿವಾರ, ಭಾನುವಾರ. ಉತ್ತಮವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ 5 ದಿನ ಈ ವಾರ ಟೈಮು ಚೆನ್ನಾಗಿದೆ. ಮಕರ ರಾಶಿ ಜಾತಕರು ಸದ್ಗುರು, ಜಗದ್ಗುರು ಭಗವಂತನನ್ನ ಓಂ ಸದ್ಗುರುವೇ ನಮಃ. ಯಾರೋ ಹೇಳ್ಬೋದು ನಾನೇ ಸದ್ಗುರು, ನಾನೇ ಜಗದ್ಗುರು, ನಾನೇ ವಿಶ್ವಗುರು ಅಂತ ಟೈಟಲ್ಗಳು ಹಾಕೋಬೋದು. ನಿಜವಾದ ವಿಶ್ವಗುರು, ಸದ್ಗುರು, ಜಗದ್ಗುರು ಶಿವನನ್ನ ನೀವು ನಾನು ಹೇಳಿದಂಥ ಮಂತ್ರದಿಂದ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ. ಮಕರ ರಾಶಿ ಜಾತಕರಿಗೆ. ಈಗ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಕುಂಭರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ಜನ್ಮ ರಾಶಿಯಲ್ಲಿ ರಾಹು, ಪಂಚಮದಲ್ಲಿ ಗುರುಬಲ ನಡೀತಾ ಇದೆ. ನಿಮಗೆ ಬುಧ ಎಷ್ಟನೇ ಮನೆ ಅಧಿಪತಿ ಅಂದಾಗ ಪಂಚಮಾಧಿಪತಿ, ಅಷ್ಟಮಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ. ಒಂದೊಂದ್ಸಲ ತುಂಬಾ ಚೆನ್ನಾಗಿ ಮಾತಾಡ್ತೀರ, ಏನೇನೋ ಊಹೆ ಮಾಡ್ಕೊಂಡು ಮಾತಾಡ್ತೀರ, ದುಡ್ಡು ಬಂದ್ಬಿಡುತ್ತೆ, ಒಳ್ಳೇದಾಗ್ಬಿಡುತ್ತೆ. ಮತ್ತೆ ಮನೆಯಲ್ಲಿ ಏನೇ ಸುಧಾರಣೆ ಮಾಡಕ್ ಹೋದ್ರು ಏನಾದ್ರೂ ಒಂದು ಕಲಹ, ಜಗಳಗಳು, ದುಡ್ಡಿನ ವಿಚಾರದಲ್ಲಿ ಕಲಹಗಳಾಗ್ಬೋದು, ವಿವಾಹದ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಕಲಹ, ಪುರುಷರಾಗಿದ್ದರೆ ಪತ್ನಿ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹ, ಅಥವಾ ಸೂರ್ಯ 2ನೇ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾರಕಾಧಿಪತಿ ನಿಮಗೆ ಆಯುಷ್ಯಗೆ ಕೂಡ ಕಂಟಕ ಉಂಟಾಗುವ ಸಾಧ್ಯತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋಂಥ ವಿಚಾರ ಮಾತ್ರ ತಿಳಿಸಿ ಎಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು, ಅಧಿಕಾರವನ್ನ ಪಡೆಯುವಂತಹ ಯೋಗ, ಮದ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ, ಪೆಟ್ರೋಲ್, ಡೀಸೆಲ್ ಎಲ್ಲದರಲ್ಲೂ ಲಾಭ ಆಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ ಕುಂಭರಾಶಿ ಜಾತಕರಿಗೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅನಾವಶ್ಯಕ ಖರ್ಚುಂಟಾಗುವಂಥದ್ದು, ಏನೂ ಲಾಭವಿಲ್ಲದೆ ಓಡಾಟ ಹೆಚ್ಚಾಗುವಂಥದ್ದು, ಶೀಘ್ರ ಕೋಪ, ಭಯ, ಆತಂಕ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 2 ದಿನ ಟೈಮು ಚೆನ್ನಾಗಿರಲ್ಲ. ಹಾಗಾದರೆ ಕುಂಭರಾಶಿ ಜಾತಕರು ಏನು ಪೂಜೆ ಮಾಡಬೇಕು, ಏನು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂದರೆ ದೇವಸ್ಥಾನಕ್ಕೆ ದೀಪವನ್ನು ದಾನ ಮಾಡಿ. ಯಾರ ಮನೆಗೆ ಬೆಳಕಿಲ್ಲ ಅಂದಾಗ ಅವ್ರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥದ್ದು, ಅಥವಾ ದೇವ್ರಿಗೆ ದೀಪ, ಬತ್ತಿ, ಎಣ್ಣೆ ಈ ಥರದನ್ನೆಲ್ಲ ದಾನ ಮಾಡಿ. ಶಿವನ ಮಂತ್ರ ಓಂ ನಮಃ ಶಿವಾಯ, ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಮೀನರಾಶಿಯಲ್ಲಿ ಚತುರ್ಗ್ರಹಗಳು ಶನಿ, ಕುಜ, ಬುಧ, ರವಿ 4 ಗ್ರಹಗಳು ಈ ತಿಂಗಳಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮನಸ್ಸು ಅಸಮತೋಲನ ಉಂಟಾಗುತ್ತೆ. ಏನೇನೋ ಊಹೆಗಳು ನಿಮ್ಮ ಮನಸ್ಸಲ್ಲಿ ನಡೆಯುತ್ತೆ. ಕೋಪ ಹೆಚ್ಚಾಗುತ್ತೆ. ಕೋಪ ತಡ್ಕೊಳಕ್ಕಾಗಲ್ಲ. ಕಮೆಂಟಲ್ಲಿ ಏನೇನೋ ಮಾತಾಡ್ತಿರ್ತೀರ. ಯಾಕೆಂದ್ರೆ ಮನಸ್ಸಿಗೆ ನೆಮ್ಮದಿ ಏನೋದು ಇರಲ್ಲ. ಬುಧನು ಕೂಡ ಅಲ್ಲೇ ಸಂಚಾರ, ಬಂಧುಗಳ ಜೊತೆ ಶತ್ರುತ್ವ, ಪೊಲೀಸ್ ಕೆಲಸಗಳು ಏನೂ ಆಗಲ್ಲ, ರಾಜಕಾರಣಿಗಳ ಕೆಲಸ ಏನೂ ಆಗಲ್ಲ. ಅಂದ್ರೆ ರಾಜಕಾರಣಿಯಿಂದ ಸರ್ಕಾರದಿಂದ ಕೆಲಸಗಳಾಗಬೇಕು, ಆಗಲ್ಲ. ಯಾರೋ ಸಿಗಬೇಕು ಆಫೀಸರ್ಸ್ ಅಂತ ಹೋಗ್ತೀರಾ, ಅವ್ರು ನಿಮ್ಮ ಟೈಮಿಗೆ ಸಿಗದೆ ಸಮಯ ವ್ಯರ್ಥ ಆಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು, ಕೆಲವರಿಗೆ ಮೂಳೆ ಸಂಬಂಧಪಟ್ಟಂಥ ರೋಗಗಳುಂಟಾಗುವಂಥದ್ದು ಬಹಳ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಟೈಮ್ ಚೆನ್ನಾಗಿರಲ್ಲ.
ಈ ವಾರದಲ್ಲಿ ಗೌರವ ನಷ್ಟ, ಧನ ನಷ್ಟ, ಗ್ಯಾಸ್ಟ್ರಿಕ್ ಇಂದ ಎದೆ ನೋವು ಬರ್ಬೋದು. ಪ್ರಯಾಣಗಳಲ್ಲೂ ಕೂಡ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ. ಆದಷ್ಟು ಈ ವಾರದ ಮೊದಲು 3 ದಿನ ಪ್ರಯಾಣ ಮಾಡಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ನೇಹಿತರ ಭೇಟಿ ಉಂಟಾಗತ್ತೆ, ವಿವಾಹ ಭಾಗ್ಯ ಉಂಟಾಗತ್ತೆ, ದೀರ್ಘವ್ಯಾಧಿಯಿಂದ ಮುಕ್ತಿಯನ್ನು ಪಡಿತೀರಿ. ನೀವು ಮಾಡುವಂಥ ಸೇವೆಯಿಂದ ಪ್ರಮೋಷನ್ ಆಗುತ್ತೆ, ಉಲ್ಲಾಸವಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಧೈರ್ಯ ಕೂಡ ಹೆಚ್ಚಾಗುತ್ತೆ. ಈ ವಾರದ ಕೊನೆ 4 ದಿನಗಳು ಮೀನರಾಶಿ ಜಾತಕರಿಗೆ. ಮಹಾದೇವನ ರೂಪದಲ್ಲಿ ಶಿವನ ನೆನಪು ಮಾಡಿ ಓಂ ಮಹಾದೇವಾಯ ನಮಃ. ದೇವರ ದೇವ ಮಹಾದೇವನ ನೆನಪು ಮಾಡೋದು, ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿಸುವಂಥದ್ದು ಅಥವಾ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸುವಂಥದ್ದು ಮಾಡಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಆಗಾಗ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು, ಆಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ಇಲ್ಲ ಅಂದರೆ ಇರಲ್ಲ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಕೆಳಗಡೆ ಹೈಪ್ ಅಂತ ಬರುತ್ತೆ. ಹೈಪ್ ಅಂದರೆ ಏನೋ 50 ಪಾಯಿಂಟು 30 ಪಾಯಿಂಟು ವಿಡಿಯೋ ಮೇಲಕ್ಕೆ ಹೋಗ್ತಾ ಇರುತ್ತೆ. ನೀವು ಆ ಥರ ಹೈಪ್ ಅನ್ನೋದನ್ನ ಮಾಡಬೇಕು. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.